ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಕರುನಾಡ ರಾಜ್ಯ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷ ಹನುಮಂತೇಗೌಡ ಅವರ ನೇತೃತ್ವದಲ್ಲಿ ಅವರ ತಂಡದ ವತಿಯಿಂದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಒಂದಾದ ಐತಿಹಾಸಿಕ ಹುತ್ರಿದುರ್ಗ ಬೆಟ್ಟದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸುರೇಶ್ ಕುಮಾರ್, ವರಲಕ್ಷ್ಮಿ, ವಿಠ್ಠಲ್ಗೌಡ, ಮಂಜು, ರಾಮಚಂದ್ರ, ರಘು, ಕೃತಿಕ್ ರವರುಗಳು ಹಾಜರಿದ್ದರು. ನಮಸ್ಕಾರ ಹನುಮಂತೇಗೌಡ್ರೆ. ನಮಸ್ಕಾರ. ಇವತ್ತು ಕೆಂಪೇಗೌಡರ ಸ್ಮಾರಕ ಇರತಕ್ಕಂಥ ಹುತ್ರಿದುರ್ಗದಲ್ಲಿ ತಮ್ಮ ಸಂಘಟನೆ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಆರಂಭಿಸಿದ್ದೀರಿ. ಅದ್ರ ಬಗ್ಗೆ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ಟೀಮಿಂದ ಏನಿಂದ ಐತಿ, ನಮ್ಮ ಸುರೇಶ್ ಅಣ್ಣವರು, ನಮ್ಮ ಮಂಜು, ಆಮೇಲೆ ನಮ್ಮ ರಾಮಣ್ಣ, ನಮ್ಮ ಮೇಡಮ್ ಅವರು, ನಮ್ಮ ಅಧ್ಯಕ್ಷರವರು, ಅದು ವರಲಕ್ಷ್ಮಿ ಮೇಡಮ್, ಸುರೇಶ್ ಅವರು, ನಮ್ಮ ಟೀಮು, ನಮ್ಮ ವಿಠಲು, ಆಮೇಲೆ ನಮ್ಮ ಫಿಲಮು ಡೈರೆಕ್ಟ್ರು, ನಾವು ಹೀರೋ ಬಂದಿದ್ದಾರೆ. ನಾವು ಒಂದು ಟೀಮ್ ಏನು ಅಂದರೆ, ನಾವು ಇಲ್ಲಿ ಗುರುತಿಸ್ಕೊಂಡಿದ್ದೀವಿ ಅಂದರೆ, ಇಲ್ಲಿ ಉತ್ರಿ ಬೆಟ್ಟ ಒಂದು ಪ್ರವಾಸಿ ತಾಣ ಮಾಡಬೇಕಿತ್ತು. ಪ್ರತಿಯೊಂದು ಇದು ಒಂದು ಎಲ್ಲೇ ಅಂದರೆ ಬೈಕಿನ ವ್ಯವಸ್ಥೆ ಅಷ್ಟೇ ಇರೋದು, ಬಸ್ ಇಲ್ಲ, ಒಂದು ವೆಹಿಕಲ್ಸ್ಗಳಿಲ್ಲ. ಅವು ಹೊರಗಡೆ ನಿಲ್ಲಿಸ್ಬಿಟ್ಟು ಈಚೆ ಬರ್ತಾರೆ ಹೊರತು ಇಲ್ಲಿಂದ ಮೇಲ್ಗಡೆ ಏನೂ ಸೌಲಭ್ಯ ಇಲ್ಲ. ಏಕೆಂದರೆ ಅಲ್ಲಿಂದ ನೀರು ಸೌಲಭ್ಯ ನೀರು ಸೌಲಭ್ಯ ಇರಲಿಲ್ಲ. ನೋಡ್ರೆ ಮರ ಗಿಡಗಳಿಲ್ಲ. ಇದಕ್ಕಿನ್ನೂ ಬೇಜಾನು ಉಪಯೋಗಗಳು ಮಾಡಬೇಕು. ಏನು ಸರ್ಕಾರ ಏನೂ ಮಾಡಿಲ್ಲ, ಸುಮ್ಮನೆ ಹೇಳ್ತಾರೆ ಉಪಯೋಗಗಳು, ಅದು ಮಾಡಿದ್ದು ಇದು ಮಾಡ್ತೀವಿ. ಇಲ್ಲಿ ನೋಡ್ರೆ ಏನೂ ಇಲ್ಲ, ಬರೀ ಕಮ್ಮಿ ಮಾಡೋರೆ, ಮೆಟ್ಲು ಹಾಕೋರೆ, ಅಷ್ಟು ಬಿಟ್ಟು ಇನ್ನೇನೈತೆ ನೀವೇ ಹೇಳಿ.
ನಮ್ಮ ಕಡೆಯಿಂದ ಇನ್ನೂ ಜಾಸ್ತಿ ಪ್ರಯತ್ನ ಪಡಬೇಕು ಅಂತ ನಾನು ಹೇಳ್ಬೋದು ಅಷ್ಟೇ. ಉತ್ತರಿ ದುರ್ಗಕ್ಕೆ ಆಗಮಿಸುವ ಪ್ರವಾಸಿಗರಿಗಾಗಿ ಸರ್ಕಾರ ಅನುಕೂಲಗಳನ್ನು ಮಾಡ್ಕೊಳ್ಬೇಕು. ಬೇಜಾನಿಗೆ ಮಾಡಬೇಕು, ಏನು ಮಾಡಿಲ್ಲ. ಉದಾಹರಣೆಗೆ ಸಾವಿರಾರು ಜನ ಬಂದು ಹೋಗ್ತಾರೆ, ಸಾವಿರಾರು ಜನ ಹೋಗ್ತಾರೆ, ಏನು ಮಾಡಿಲ್ಲ. ಸುಮ್ಮನೆ ಒಂದು ಆವಪ್ಪವುಗಳಿಗೆ ಸುಳ್ಸುದು ಒಪ್ಪಿಸ್ಬಿಟ್ಟು ಹಂಗೈತಿ ಹಿಂಗೈತಿ ಅಂತ ಹೇಳ್ತಾರೆ. ಮೆಟ್ಲು ಕಂಬಿಗಳು ಹಾಕ್ಬಿಟ್ರೆ ಇನ್ನೇನು ಮಾಡಿಲ್ಲ, ಇದರಲ್ಲಿ ಏನು ಉಪಯೋಗನೂ ಮಾಡಿಲ್ಲ. ಒಂದು ಕೆಂಪೇಗೌಡ ಒಂದು ಇತಿಹಾಸ ಐತೆ, ಆ ಇತಿಹಾಸಕ್ಕೆ ಒಂದು ಬೆಲೆನೂ ಇಲ್ಲ ಇಲ್ಲಿ. ಸೊ ಕೆಂಪೇಗೌಡರ ಚಾರಿತ್ರಿಕ ಅಂಶಗಳನ್ನು ದಾಖಲಿಸ್ತಕ್ಕಂಥ ನಾಮಫಲಕಗಳನ್ನು ಅಳವಡಿಸಬೇಕು. ಹೌದು, ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಬೇಕು, ಪ್ರವಾಸಿ ಧಾಮ ಮಾಡಬೇಕು, ಪ್ರವಾಸ ಬರ್ತಕ್ಕಂಥವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಆಗ್ರಹಪಡಿಸ್ತೀರಿ. ಯಾಕಂದ್ರೆ ಕೆಳಗಡೆ ಇಲ್ಲ, ಮೇಳಗಡೆ ಹತ್ತು ಬರ್ಬೇಕು. ಅವರಿಗೆ ನೀರಿನ ಸೌಲಭ್ಯ, ಅದು ವಾಟ್ರದ್ದು ಏನು ಅಂದ್ರೆ ಏನಿಲ್ಲ. ಅವ್ರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಕ್ತಾರೆ? ಒಂದು ಸಪೋರ್ಟಿಗೂ ಯಾರು ಸಪೋರ್ಟ್ಗಿಲ್ಲ. ಬೆಟ್ಟದಲ್ಲಿ ಒಬ್ಬ ಗೈಡನ್ನು ಹಾಕ್ಬೇಕು, ಗೈಡೆನ್ಸ್ ಇಲ್ಲ, ಒಬ್ರು ಗೈಡೆನ್ಸ್ ಇಲ್ಲ, ನಾಮಫಲಕಗಳನ್ನು ಹಾಕ್ಬೇಕು, ರಕ್ಷಣೆಗೆ ನೇಮಕ ವ್ಯವಸ್ಥೆ ಮಾಡಲೇಬೇಕಿದು. ಯಾಕೆಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿಲ್ಲ, ಅಕ್ಕಪಕ್ಕದಲ್ಲಿ ಸಿಂಹ, ಚಿರತೆ ಎಲ್ಲ ಇಲ್ಲಿ ಓಡಾಡ್ತಾ ಇರ್ತವೆ. ಈ ಭಾಗದಲ್ಲಿ ಚಿರತೆಗಳಿದೆ, ಪ್ರವಾಸಿಗರಿಗೆ ಚಿರತೆಗಳು ತೊಂದರೆ ಕೊಡ್ಬೋದು, ಕಾಟ ಕೊಡ್ತವೆ. ಅದಕ್ಕೋಸ್ಕರ ನಾವು ಕೇಳ್ಕೊಳ್ಳೋದೇನೆಂದ್ರೆ ಇದಕ್ಕೆ ಭಾರಿ ನಿಗಾ ವಹಿಸಿ ಸರ್ಕಾರ ನಮಗೆ ಎಲ್ಲರಿಗೂ ಅನುಕೂಲವಾಗಿ ಮಾಡಬೇಕು, ಅಭಿವೃದ್ಧಿಯನ್ನು ಮಾಡಿಸೋ ಪ್ರಯತ್ನ ಮಾಡಬೇಕು. ಧನ್ಯವಾದಗಳು ಗೌಡ್ರೆ. ವರಲಕ್ಷ್ಮಿ ಸಮಾಜ ಸೇವಕರು ಮತ್ತು ಚಾರಣದ ಬಗ್ಗೆ ಆಸಕ್ತಿ ಹೊಂದಿರತಕ್ಕಂಥ ವರಲಕ್ಷ್ಮಿ ಸುರೇಶ್ ಮೇಡಮ್ರವರು ಉತ್ತರದುರ್ಗದ ಭೇಟಿ ಕೊಟ್ಟಿದ್ದಾರೆ, ಸ್ವಚ್ಛತಾ ಆಂದೋಲನದಲ್ಲಿ ಭಾಗವಹಿಸಿದ್ದಾರೆ. ಮೇಡಮ್, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ನಮಸ್ತೆ ಸರ್. ಇವತ್ತು ಉತ್ತರದುರ್ಗಕ್ಕೆ ನಮ್ಮ ಟೀಮ್ ಎಲ್ಲ ಬಂದಿದ್ದೀವಿ. ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಒಂದು ಹಾಕ್ಕೊಂಡಿದ್ದೀವಿ. ಇಲ್ಲೇನಂದರೆ ಬರ್ತಾರೆ, ಪ್ರವಾಸಿ ತಾಣನೇ, ಆದರೆ ಅಷ್ಟೊಂದು ಅಭಿವೃದ್ಧಿ ಕಂಡಿಲ್ಲ. ಒಂದು ಏನಂದರೆ ಕೆಂಪೇಗೌಡರ ಬಗ್ಗೆ ಇಲ್ಲಿ ಗೊತ್ತಾಗಬೇಕು ಜನಕ್ಕೆ. ಅಂದರೆ ಅವರು ಇದನ್ನು ಶಾಸನ ಅವ್ರದ್ದು ಏನೇನಿತ್ತು ಅದನ್ನು ನೋಟೆಡ್ ಮಾಡಬೇಕಿಲ್ಲಿ, ಅಂದರೆ ಗೊತ್ತುಪಡಿಸ್ಬೇಕು, ಜನಕ್ಕೆ ಗೊತ್ತಾಗಬೇಕು ಇದು ಮಹತ್ವ ಏನು, ಕೆಂಪೇಗೌಡರು ಇದು ಹೇಗಿತ್ತು ಅದೆಲ್ಲ. ಈಗ ಏನೋ ನಿಮಗೆ ಕೆಲವೊಬ್ರು ಗೊತ್ತಿರೋರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಅಂತ ಅಲ್ವಾ? ಬಂದವ್ರಿಗೆಲ್ಲರಿಗೂ ಗೊತ್ತಾಗಬೇಕು ಅಂದರೆ ಅವ್ರದ್ದು ಒಂದು ಇದನ್ನು ಬರ್ದು ಕೆಂಪೇಗೌಡರ ಇತಿಹಾಸದ ನಾಮಫಲಕಗಳನ್ನು ಹಾಕಬೇಕು. ಅದು ಇಂಪಾರ್ಟೆಂಟು. ಏಕೆಂದರೆ ಅವ್ರ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಎಲ್ಲರಿಗೂ ಮಾಹಿತಿ ಇರಲ್ಲ. ಹಾಗಾಗಿ ಸ್ಥಳದ ಮಹಿಮೆಯನ್ನ ಗುರುತಿಸ್ತಕ್ಕಂಥ ಪ್ರಚಾರ ಫಲಕಗಳನ್ನು ಹಾಕಬೇಕು, ಸವಲತ್ತುಗಳನ್ನು ಕೊಡಬೇಕು. ಭುಜಬಲ ಪರಾಕ್ರಮಿಗಳಾದಂಥ ಕೆಂಪೇಗೌಡರು ಆಳಿದಂಥ ನಾಡಿನ ಮಣ್ಣಿನ ಮಹಿಮೆಯನ್ನ ಮುಂದಿನ ಪೀಳಿಗೆಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂದಿರಿ. ಧನ್ಯವಾದಗಳು. ಕುಮಾರ್ ಅಂತ ಹೇಳಿ. ತಮ್ಮ ಸಂಘಟನೆ? ನಾವು ಕರುನಾಡ ರಾಜ್ಯ ವೇದಿಕೆ ಉಪಾಧ್ಯಕ್ಷರು. ನಾನು ಮಾತಾಡ್ತಾ ಇರೋದು. ಅಧ್ಯಕ್ಷರು ನಮ್ಮ ಹನುಮಂತೇಗೌಡರು. ನಾವು ಹಿಂಗೆ ಈ ಕಡೆ ಕುಣಗಲ್ ಕಡೆ ವ್ಯವಹಾರಕ್ಕೆ ಬಂದ್ವಿ. ಬರ್ತಾ ಹಿಂಗೆ ಉತ್ತರದುರ್ಗದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅನ್ನೋ ಉದ್ದೇಶದಿಂದ ಬಂದಿಲ್ಲಿ ನಾವು ಮೇಲತ್ತಿ ಸ್ವಚ್ಛತೆ ಮಾಡೋಣ, ನೋಡೋಣ ಪ್ಲೇಸ್ ಹೆಂಗಿದೆ ಅಂತ. ನಾನು ಇವಾಗ ಹೊಸ್ದಾಗಿ ಇಲ್ಲಿಗೆ ಬಂದೆ. ಬಟ್ ಬರಬೇಕಾದ್ರೆ ಏನೋ ಒಂದಷ್ಟು ಕಬ್ಬಿಣದ ಇವನ್ನ ಹಾಕಿದ್ದಾರೆ, ಯಾರು ಗೈಡೆನ್ಸ್ ಇಲ್ಲ. ಮತ್ತು ಇಲ್ಲಿ ಬಂದರೆ ಏನು ಒಂದು ನೀರಾಗಲಿ ಒಂದು ಉಪಯೋಗ ಏನೂ ಇಲ್ಲ. ಆದರೆ ಕೆಂಪೇಗೌಡರ ಆಳಿದ ನಾಡಲ್ಲಿ ಈ ಥರ ನೋಡ್ಕೊಳ್ಳದಲ್ಲೇ ಇರೋರು ಮತ್ತು ಸಮಾಜಕ್ಕೆ ಗೈಡೆನ್ಸ್ ಕೊಡೋವಂಥವ್ರು, ಈ ಹಳೆ ಬೆಟ್ಟ ನೋಡಿದ್ರೆ, ಕೆಂಪೇಗೌಡರ ಇತಿಹಾಸ ನೋಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಂಪೇಗೌಡರ ಆಳದ ನಾಡನ್ನ ಎತ್ತಿ ಹಿಡಿಬೇಕು. ಇಲ್ಲಿ ಯಾರೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಹನುಮಂತೇಗೌಡರು ಬಾರಣ ಒಂದು ಸರಿ ಹೋಗಿ ನೋಡ್ಕೊಂಬರೋಣ, ಇಲ್ಲಿ ಒಂದು ಸರಿ ತಿಳ್ಕೊಂಬರೋಣ ಅಂತ ಬಂದ್ವಿ. ನಮಗೆ ಈ ಥರ ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡ್ವಿ. ಇಲ್ಲೆಲ್ಲ ಸ್ವಚ್ಛತೆ ಮಾಡಿದ್ವಿ, ಮೇಲತ್ತಿದ್ವಿ, ನೋಡಿದ್ವಿ. ವಿಹಾರ ಎಲ್ಲ ನಿಮ್ಮಂಥವ್ರು ನಮಗೆ ಹೇಳ್ಕೊಡೋರು ಇರೋದ್ರಿಂದ ನಮಗೆ ಗೊತ್ತಾಯಿತು ಇಲ್ಲಿ ಈ ಥರ ಇದೆ ಪರಿಸ್ಥಿತಿ ಅಂತ. ಇಲ್ದಿರೆ ಬರೀವ ಬೆಟ್ಟ ನೋಡ್ಕೊಳ್ಳಿವ, ನಮ್ಮ ಪಾಡಿಗೆ ನಾವು ಮನೆ ಕಡೆ ಹೋಗಿವ. ಅದಕ್ಕೋಸ್ಕರ ಸರ್ಕಾರ ಕ್ರಮವಹಿಸಿ ಇಲ್ಲಿ ನೀರಿನ ವ್ಯವಸ್ಥೆ ಮತ್ತು ಚಿರತೆ ಇದ್ದಾವೆ ಅವಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಸೆಕ್ಯೂರಿಟಿ ಇವೆಲ್ಲ ಕೊಡಬೇಕು ಅಂತೇಳಿ ನಾನು ಸರ್ಕಾರನ ಆಗ್ರಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಉತ್ತರದುರ್ಗದಲ್ಲಿನ 7 ಸುತ್ತಿನ ಕೋಟೆ, ಕೆಂಪೇಗೌಡರಿಂದ ನಿರ್ಮಾಣವಾದಂಥ ಟಂಕಸಾಲೆ, ಶಂಕರಲಿಂಗೇಶ್ವರ ದೇಗುಲ, ಕೆಂಪೇಗೌಡರು ವಿರಮಿಸಿದಂಥ ಮಂಚದ ಕಲ್ಲು, ಇತರೆ ಸ್ಮಾರಕಗಳಿದೆ. ಇವುಗಳನ್ನೆಲ್ಲ ಕನ್ನಡ ನಾಡಿನ ಜನತೆ ಬಂದು ಸ್ವತಃ ವೀಕ್ಷಣೆ ಮಾಡಬೇಕು. ಜನ ಬಂದು ಹೋಗೋದಕ್ಕೆ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಂಪೇಗೌಡರ ಹೆಸರಿದೆ ಇವತ್ತು. ಅವರು ಬಾಳಿದ್ದ ಬಹುದೊಡ್ಡ ಬದುಕಿನ ಬಹುತ್ವದ ನೆಲೆ ಉತ್ತರದುರ್ಗ ಅಭಿವೃದ್ಧಿ ಆಗಬೇಕು ಅನ್ನೋದು ಸುರೇಶ್ ಕುಮಾರ್ ಅವರ ಆಶಯ ಆಗಿದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.